ವಿಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್ ಈ ವಿಚಾರದಲ್ಲಿ? ನಾವು ಬೀದಿಗಳದ್ದೇನು ಹೋರಾಟ ಮಾಡ್ಬೇಕು, ಇತ್ತೀಚೆಗೆ ನಾವು ಜನಾಕ್ರೋಶ ಯಾತ್ರೆನೂ ಕೂಡ ರಾಜ್ಯಾದ್ಯಂತ ಮಾಡಿದ್ದೇವೆ. ರಾಜ್ಯ ಸರ್ಕಾರ ಜನರಿಗೆ ಗ್ಯಾರಂಟಿಗಳನ್ನ ಹೇಳಿಕೊಂಡು ಯಾವ ರೀತಿ ಮೋಸ ಮಾಡ್ತಾ ಇದೆ ಅದು ನಾಡಿನ ಜನತೆ ಗಮನಕ್ಕೆ ತರ್ತಾ ಇದ್ದೇವೆ. ನಿರಂತರ ನಮ್ಮ ಹೋರಾಟಗಳು ಮಾಡ್ತಾ ಇದ್ದೇವೆ. ಯಾರನ್ನು ಹೊಣೆ ಮಾಡ್ತೀರಾ ಅಂತ ಈ ಬೆಂಗಳೂರು ಇದಕ್ಕೆ ಈಗ ಈ ಪರಿಸ್ಥಿತಿಗೆ ಯಾರನ್ನು ಹೊಣೆ ಮಾಡ್ತೀರಾ? ಸಿಎಂ ಡಿಸಿಎಂ? ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೊಣೆಯನ್ನ ಹೊರಬೇಕಾಗ್ತದೆ. ಯಾರೋ ಒಬ್ರಿಬ್ರಲ್ಲ. ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನ ತೆಗೆದುಕೋಬೇಕಾಗ್ತದೆ, ಹೊಣೆಯನ್ನ ಹೊರಬೇಕಾಗ್ತದೆ. ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಇದ್ದಾರೆ, ಅವರು ಕೂಡ ಅದು ಜವಾಬ್ದಾರಿಯನ್ನ ಹೊರಬೇಕಾಗ್ತದೆ. ಮತ್ತೆ ಬೆಂಗಳೂರು ಇದ್ರ ಬಗ್ಗೆ ಪರಮೇಶ್ವರ್ ಕೂಡ ಅಸಮಾಧಾನ ನಾವು ನಿಮ್ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಬಗ್ಗೆ ಆಸಕ್ತಿ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತೇಳಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಎಲ್ಲಿ ರಿಯಲ್ ಎಸ್ಟೇಟ್ ಇರುತ್ತೆ ಅಲ್ಲ ಆಸಕ್ತಿ ಇರ್ತದೆ ಹೊರತು ಇನ್ನೆಲ್ಲೂ ಕೂಡ ಅವ್ರ ಆಸಕ್ತಿ ಇರೋದಿಲ್ಲ. ಇವತ್ತೇನೋ ಅಪರೂಪಕ್ಕೆ ಹುಬ್ಳಿ ಕಡೆ ಹೋಗಿದ್ದಾರೆ. ನಾವು ಕೂಡ ಜನಾಕ್ರೋಶ ಯಾತ್ರೆ ಎಲ್ಲ ಕಡೆ ನಾವು ಟೀಕೆ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ. ಎಷ್ಟು ಬಾರಿ ಹುಬ್ಳಿ ಬಂದಿದ್ದಾರೆ, ಎಷ್ಟು ಬಾರಿ ಮಂಗಳೂರಿಗೆ ಬಂದಿದ್ದಾರೆ, ಎಷ್ಟು ಬಾರಿ ರಾಯಚೂರಿಗೆ ಬಂದಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ರ ಪರಿಣಾಮವಾಗಿ ಕೆಲವು ಜಿಲ್ಲೆಗಳಿಗೆ ಹೋಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇನೆ. ಮಾಡ್ತೀವಿ. ಈಗ ತಾನೇ ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾತಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯ ಮಾಡ್ತೇವೆ. ಅದನ್ನ ಹಿಂದಿ ಮಾತಾಡ್ತಾರೆ ಸರ್. ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದಂತ ಕೆಲಸವನ್ನ ಕಂಟಿನ್ಯೂ ಮಾಡಿದ್ರೆ ಆಗ ಆಗ್ತಿರ್ಲಿಲ್ಲ. ಬಿಜೆಪಿ ಗವರ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಮಾತಿನಲ್ಲಿ ನಿಸ್ಸೀಮರಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಕೇಂದ್ರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿ ಕಾಲಹರಣ ಮಾಡುವ ಬದಲು ಇವತ್ತು ರಾಜ್ಯದ ಜನ ನಿಮ್ಗೆ ಆಶೀರ್ವಾದ ಮಾಡಿ ಇವತ್ತು ಪ್ರಚಂಡ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸಿ. ಬರೀ ಸಾಧನಾ ಸಮಾವೇಶ, ಮೆರವಣಿಗೆ ಇದನ್ನ ಮಾಡೋದಕ್ಕೆಲ್ಲ ಜನ ನಿಮಗೆ ಗೆಲ್ಸಿರ್ತಕ್ಕಂಥದ್ದು. ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸ್ಲಿ ಅವರು. ಥ್ಯಾಂಕ್ ಯು.